ಇನ್ನು ವಾರ್ಡ್ ನಂಬರ್ 29ರಲ್ಲಿ ಕುಂಬರವಾಡ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಮುದಾಯ ಭವನದ ಮುಂದೆ ಚರಂಡಿಯ ನೀರು ಸಂಗ್ರಹವಾಗ್ತಿದೆ. ಇದನ್ನ ಸ್ವಚ್ಛಗೊಳಿಸುವ ಬಗ್ಗೆ ನಗರ ಪೌರಾಯುಕ್ತರಿಗೆ ಮನವಿ ಪತ್ರವನ್ನ ಕೂಡ ಸಲ್ಲಿಸಿದ್ದಾರೆ. ಇನ್ನು ದಲಿತರ ಓಣಿಯಲ್ಲಿ ಚರಂಡಿಗಳು ತುಂಬಿ ಚರಂಡಿಯ ಹೊಲಸು ನೀರುಗಳು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಮುದಾಯ ಭವನದ ಎದುರುಗಡೆ ಸಂಗ್ರಹವಾಗ್ತಿದ್ದು ಗೊಬ್ಬು ವಾಸನೆಯಲ್ಲಿ ಬರ್ತಾ ಇದೆ. ಇನ್ನು ದಲಿತರು ಕೂಡ ಬದುಕುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಪಾದಚಾರಿಗಳಿಗೆ ಓಡಾಡಲು ಕೂಡ ಆಗ್ತಾ ಇಲ್ಲ. ಇದರಿಂದ ಸಾಂಕ್ರಾಮಿಕ ರೋಗಗಳಾದಂತಹ ಮಲೇರಿಯಾ, ಡೆಂಗು ಇತರ ರೋಗಗಳು ಹರಡುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ಎಲ್ಲಾ ಚರಂಡಿಗಳನ್ನ ಸ್ವಚ್ಛಗೊಳಿಸಿ ಚರಂಡಿ ನೀರನ್ನ ಅಂಬೇಡ್ಕರ್ ಭವನದ ಎದುರುಗಡೆ ನಿಲ್ಲದ ಹಾಗೆ ನೋಡಿಕೊಳ್ಳಿ, ಸ್ವಚ್ಛಗೊಳಿಸಿಕೊಳ್ಳಿ ಅಂತ ಮನವಿಯನ್ನ ಬಾಳೆಪಲ್ ಆಧಾಕರ್ ಜಿಲ್ಲಾ ಗೌರವ ಅಧ್ಯಕ್ಷರು ನಗರಸಭೆ ಪೌರಾಯುಕ್ತರಿಗೆ ಮನವಿಯನ್ನ ಮಾಡಿದ್ದಾರೆ. ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎದುರುಗಡೆ ಚರಂಡಿಯ ನೀರುಗಳನ್ನು ಸಂಗ್ರಹವಾಗುತ್ತಿದ್ದು, ಆದ ಕಾರಣದಿಂದ ಗ್ರಾಮಸ್ಥರು ರಸ್ತೆ ಮಧ್ಯೆ ಓಡಾಡಬೇಕಾದರೆ ಚರಂಡಿ ನೀರಿನಲ್ಲಿ ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ ಕಾರಣದಿಂದ ನಗರಸಭೆ ಪೌರಾಯುಕ್ತರು ಮತ್ತು ಸಂಬಂಧಪಟ್ಟ ಇಲಾಖೆ ಸಿಬ್ಬಂದಿಯವರು ಎಲ್ಲ ಚರಂಡಿಗಳನ್ನು ಸ್ವಚ್ಛಗೊಳಿಸಿ ಅಂಬೇಡ್ಕರ್ ಭವನದ ಎದುರಿಗೆ ಚರಂಡಿಯ ನೀರುಗಳನ್ನು ಸಂಗ್ರಹವಾದ ರೀತಿಯಲ್ಲಿ ನೋಡಿಕೊಳ್ಳಬೇಕು. ಮತ್ತು ನಮ್ಮ ಓಣಿಯಲ್ಲಿ ಮೂಲಭೂತ ಸೌಕರ್ಯಗಳಿರುವ ಕಾರಣದಿಂದ ಅನೇಕ ಸಮಸ್ಯೆಗಳಿವೆ ನಮ್ಮ ಜನರಿಗೆ. ಆದ ಕಾರಣದಿಂದ ಕೂಡಲೇ ಆ ರಸ್ತೆಯನ್ನು ಮೇಲ್ದರ್ಜೆಗೇರಿಸಿ ಚರಂಡಿ ನೀರು ನಿಲ್ಲದ ಹಾಗೆ ನೋಡಿಕೊಳ್ಳಬೇಕೆಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ನಾನು ಕೇಳಿಕೊಳ್ಳುತ್ತಿದ್ದೇನೆ. ನಾನು ಬಾಳೆಪಲ್ ಆಧಾಕರ್ ಭೀಮಾರ್ಗು ಜಿಲ್ಲಾ ಗೌರವಾಧ್ಯಕ್ಷ ಬೀದರ್. ಇಂತಹ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ಕೆಬಿ ನ್ಯೂಸ್ 24/7ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದನ್ನ ಮರಿಬೇಡಿ. ಧನ್ಯವಾದಗಳು.